ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಅಂತ ವಿಜಯೇಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯನಗರದ ಹಂಪಿಯಲ್ಲಿ ಸಚಿವ ಜಮೀರ್ ಅಹ್ಮದ್ ಟಾಂಟ್ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲೇ 4-5 ಬಣ ಇದೆ, ಅದನ್ನು ಸರಿ ಮಾಡಿಕೊಳ್ಳಿ. ಅವರು ನಮ್ಮಲ್ಲಿ 140 ಸದಸ್ಯರಿದ್ದೇವೆ, ಸರ್ಕಾರಕ್ಕೆ ಯಾವುದೇ ರೀತಿಯ ಅಡಚಣೆ ಇಲ್ಲ. ಡಿ ಕೆ ಶಿವಕುಮಾರ್ ರಕ್ತದಲ್ಲೇ ಕಾಂಗ್ರೆಸ್ ಇದೆ, ಅವರು ಎಲ್ಲೂ ಹೋಗಲ್ಲ, ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಊಹಾಪೋಹ ಅಂತ ಹೇಳಿ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ, ಅದ್ರ ಬಗ್ಗೆ ನೋಡ್ಕೊಳ್ಬೇಕು. ಅವ್ರಿಗೆಲ್ಲ 3-4 ಗುಂಪಾಗಿದೆ. ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತವ್ರೆ. ಈಗ ನಮ್ಮ ಸರ್ಕಾರ ಈ 5 ವರ್ಷ ಏನೇನೂ ತೊಂದರೆ ಆಗಲ್ಲ, ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು. ಇನ್ನು 15 ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರಲ್ಲಿ ಇರ್ತೀವಿ. ಏನು ಆಪ್ರೇಷನ್ನು ಇಲ್ಲ, ಗಿಪ್ರೇಷನ್ನು ಇಲ್ಲ. ಈಗ ನಾವು 140 ಇದ್ದೀವಿ, ನಮ್ಗೆ ಬೇಕಾಗಿಲ್ಲ. ಇಲ್ಲ, ಆ ಥರ ಏನಿಲ್ಲ. ನಾನು ಹೇಳಿಲ್ವಾ, ಮುಖ್ಯಮಂತ್ರಿ ಸ್ಥಾನವೂ ಖಾಲಿ ಇಲ್ಲ, KPP ಅಧ್ಯಕ್ಷ ಸ್ಥಾನವೂ ಖಾಲಿ ಇಲ್ಲ. ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು KPC ಅಧ್ಯಕ್ಷ ಆಗಿ ಕೂತಿದ್ದಾರೆ, ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ. ಈಗ ನಮ್ಮಲ್ಲಿ ಏನಾರ ಬದಲಾವಣೆ ನಾವು ಅಭಿಪ್ರಾಯ ಹೇಳ್ಬೋದು, ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್. ನಾವು ಹೈಕಮಾಂಡ್ ಹಾಕಿದ ಗೆರೆ ನಾವು ದಾಟಲ್ಲ. ಆ ಥರ ಯಾರಿಲ್ಲ. ಈಗ ಅಧ್ಯಕ್ಷರು ಇದ್ದಾರೆ, ಚರ್ಚೆನೇ ಬೇಕಾಗಿಲ್ಲ ಅಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾವ್ರೆ, ಸಂಘಟನೆ ಮಾಡ್ತಾವ್ರೆ, ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಾವ್ರೆ. ಈಗ ಅದೆಲ್ಲ ಹೈಕಮಾಂಡ್ ಸರ್. ನಾವು ಮಾಡೋಕೆ ನನ್ನ ಅಭಿಪ್ರಾಯ ನಾನು ಹೇಳ್ಕೊಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷದ ಹೈಕಮಾಂಡ್. ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತೊಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧಾಗಿರ್ತೀವಿ. ವಿಜೇಂದ್ರ